ಬಂಧುಗಳೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಹೇಳಹೊರಟ ವಿಷಯ ಜೈ ಭೀಮ್ ಅನ್ನೋರ ಬಗ್ಗೆ. ಇಂದು ಕೆಲವರು ಅಂಬೇಡ್ಕರ್ ಅವರ ಹೆಸರನ್ನಿಟ್ಟುಕೊಂಡು ಮುಸ್ಲಿಂ ಮೂಲಭೂತವಾದಿಗಳ ಜೊತೆ ಕೈಜೋಡಿಸಿ ಜೈ ಭೀಮ್ ಜೈ ಮೀಮ್ ಎಂದು ಕೂಗುತ್ತಿದ್ದಾರೆ. ಆದರೆ ಇದೇ ಅಂಬೇಡ್ಕರ್ ಅವರು ಮುಸ್ಲಿಂ ಸಮಾಜದ ಬಗ್ಗೆ ಮತ್ತು ಅವರ ರಾಜಕೀಯ ಕುತಂತ್ರಗಳ ಬಗ್ಗೆ ಏನು ಬರೆದಿದ್ದಾರೆ ಎಂದು ಈ ಮೈತ್ರಿಯ ವಕ್ತಾರರು ನಿಮಗೆ ಹೇಳಿದ್ದಾರಾ? ಇಲ್ಲ. ಯಾಕೆಂದರೆ ಆ ಸತ್ಯ ಹೊರಬಂದರೆ ಇವರ ಬಣ್ಣ ಬಯಲಾಗುತ್ತದೆ. ಬಾಬಾ ಸಾಹೇಬರ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದ ಪ್ರತಿಯೊಂದು ಪುಟವೂ ಇಂದಿನ ಈ ಅಪವಿತ್ರ ಮೈತ್ರಿಗೆ ಕಪಾಳಮೋಕ್ಷ ಮಾಡಿದಂತಿದೆ. 1. ರಾಷ್ಟ್ರನಿಷ್ಠೆ ಮತ್ತು ಧರ್ಮದ ಅಮಲು, ಲಾಯಲ್ಟಿ ವರ್ಸಸ್ ರಿಲಿಜಿಯನ್. ಬಾಬಾ ಸಾಹೇಬರು ಕೇಳುತ್ತಾರೆ, ಒಬ್ಬ ಮುಸ್ಲಿಮನಿಗೆ ದೇಶ ಮೊದಲೋ ಧರ್ಮ ಮೊದಲೋ? ಅವರೇ ಉತ್ತರಿಸುತ್ತಾರೆ, ಮುಸ್ಲಿಂ ಧರ್ಮದಲ್ಲಿ ಸೋದರತ್ವ ಇದೆ ನಿಜ, ಆದರೆ ಅದು ಕೇವಲ ಮುಸ್ಲಿಮರಿಗೆ ಮಾತ್ರ ಸೀಮಿತ. ಮುಸ್ಲಿಮೇತರರು ಅವರ ಪಾಲಿಗೆ ಕೇವಲ ಶತ್ರುಗಳು. ಅಂಬೇಡ್ಕರ್ ಹೇಳುತ್ತಾರೆ, ಇಸ್ಲಾಂ ಧರ್ಮವು ವಿಶ್ವವನ್ನು ಎರಡಾಗಿ ವಿಂಗಡಿಸುತ್ತದೆ, ದಾರ್ ಉಲ್ ಇಸ್ಲಾಂ ಮತ್ತು ದಾರ್ ಉಲ್ ಹರ್ಬ್, ಯುದ್ಧ ನಡೆಯಬೇಕಾದ ದೇಶ ಎಂದು. ಭಾರತವು ದಾರ್ ಉಲ್ ಇಸ್ಲಾಂ ಆಗುವವರೆಗೂ ಅವರು ಈ ದೇಶದ ಕಾನೂನನ್ನು ಪಾಲಿಸುವುದಿಲ್ಲ ಎಂದು ಅಂಬೇಡ್ಕರ್ ಅಂದೇ ಎಚ್ಚರಿಸಿದ್ದರು. ಇದನ್ನು ನಂಬುವವರು ನಮ್ಮ ಸಂವಿಧಾನಕ್ಕೆ ನಿಷ್ಠರಾಗಿರಲು ಸಾಧ್ಯವೇ? 2. ಸಂಖ್ಯಾಬಲ ಮತ್ತು ಮತಾಂತರದ ಕುತಂತ್ರ, ಪಾಪ್ಯುಲೇಷನ್ ಜಿಹಾದ್ ಆ್ಯಂಡ್ ಕನ್ವರ್ಷನ್. ಅಂಬೇಡ್ಕರ್ ಅವರು ಮುಸ್ಲಿಂ ರಾಜಕೀಯದ ಬಗ್ಗೆ ಬರೆಯುತ್ತಾ, ಅವರು ಅಧಿಕಾರಕ್ಕಾಗಿ ಮತ್ತು ಸಂಖ್ಯಾಬಲ ಹೆಚ್ಚಿಸಿಕೊಳ್ಳಲು ದಲಿತರನ್ನು ಒಂದು ದಾಳಿಯಾಗಿ ಬಳಸಿಕೊಳ್ಳುತ್ತಾರೆ ಎಂದು ಎಚ್ಚರಿಸಿದ್ದರು. ಇಂದು ನಾವೆಲ್ಲರೂ ಒಂದೇ ಎಂದು ನಾಟಕವಾಡುವವರು ತಮ್ಮ ಸಂಖ್ಯೆ ಹೆಚ್ಚಾದ ಕೂಡಲೇ ಅಂಬೇಡ್ಕರ್ ವಾದವನ್ನಾಗಲಿ ಬುದ್ಧನ ಶಾಂತಿಯನ್ನಾಗಲಿ ಒಪ್ಪುತ್ತಾರಾ? ಇತಿಹಾಸ ನೋಡಿ. ಎಲ್ಲಿ ಇಸ್ಲಾಂ ಬಹುಸಂಖ್ಯಾತವಾಗಿದೆಯೋ ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ಜಾಗವಿಲ್ಲ. ಅಲ್ಲಿರುವುದು ಕೇವಲ ಶರಿಯತ್ ಎಂಬ ಕರಾಳ ಕಾನೂನು. 3. ಮಹಿಳೆಯರ ಸ್ಥಾನಮಾನ ಮತ್ತು ಸಾಮಾಜಿಕ ಪಿಡುಗು, ಪೊಸಿಷನ್ ಆಫ್ ವಿಮೆನ್ ಆ್ಯಂಡ್ ಸೋಷಿಯಲ್ ಮೆನೇಸ್. ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಮೂಲಕ ಮಹಿಳೆಯರಿಗೆ ಹಕ್ಕು ನೀಡಲು ಹೋರಾಡಿದವರು. ಆದರೆ ಇದೇ ಅಂಬೇಡ್ಕರ್ ಮುಸ್ಲಿಂ ಸಮಾಜದ ಬುನ್ಖಾ ಪದ್ಧತಿ, ಬಹುಪತ್ನಿತ್ವ ಮತ್ತು ತಲಾಕ್ ಬಗ್ಗೆ ಅತ್ಯಂತ ಕಟುವಾಗಿ ಟೀಕಿಸಿದ್ದರು. ಮುಸ್ಲಿಂ ಸಮಾಜದಲ್ಲಿ ಬದಲಾವಣೆ ಅಸಾಧ್ಯ, ಯಾಕೆಂದರೆ ಅವರು ತಮ್ಮ ಧರ್ಮದ ಚೌಕಟ್ಟಿನಿಂದ ಆಚೆ ಬರುವುದಿಲ್ಲ ಎಂದು ಅವರು ಬರೆದಿದ್ದಾರೆ. ಮಹಿಳೆಯರನ್ನು ಗುಲಾಮರಂತೆ ನೋಡುವ ಸಿದ್ಧಾಂತದ ಜೊತೆ ಸೇರುವುದು ಅಂಬೇಡ್ಕರ್ ಅವರ ಸ್ತ್ರೀ ಸಮಾನತೆಯ ತತ್ವಕ್ಕೆ ಮಾಡುವ ಅವಮಾನವಲ್ಲವೇ? 4. ಜೋಗೇಂದ್ರನಾಥ್ ಮಂಡಲ್ ಎಂಬ ಜೀವಂತ ಉದಾಹರಣೆ, ದ ಟ್ರಾಜಿಕ್ ಲೆಸನ್. ಬಾಬಾ ಸಾಹೇಬರ ಮಾತನ್ನು ಮೀರಿ ಮುಸ್ಲಿಂ ಲೀಗ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದ ಜೋಗೇಂದ್ರನಾಥ್ ಮಂಡಲವರ ಗತಿ ನೆನಪಿದೆಯೇ? ದಲಿತರು ಮತ್ತು ಮುಸ್ಲಿಮರು ಸೇರಿ ಪಾಕಿಸ್ತಾನ ಕಟ್ಟೋಣ ಎಂದು ಹೋದ ಅವರು ಅಲ್ಲಿ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವಾದಾಗ, ದಲಿತರ ಕತ್ತು ಸೀಳಿದಾಗ ಅಸಹಾಯಕರಾಗಿ ನಿಲ್ಲಬೇಕಾಯಿತು. ಕೊನೆಗೆ ಅವರು ಬರೆದ ರಾಜೀನಾಮೆ ಪತ್ರ ಇಂದಿಗೂ ಸಾಕ್ಷಿಯಾಗಿದೆ. ಮುಸ್ಲಿಮರನ್ನು ನಂಬುವುದು ಆತ್ಮಹತ್ಯೆಗೆ ಸಮಾನ ಎಂಬುದು ಇತಿಹಾಸ ಕಲಿಸಿದ ಪಾಠ. 5. ಇಂದಿನ ಭೀಮ್ ಸಂಘಟನೆಗಳಿಗೆ ಎಚ್ಚರಿಕೆ, ವಾರ್ನಿಂಗ್ ಟು ಕರೆಂಟ್ ಗ್ರೂಪ್ಸ್. ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸಂಘಟನೆ ಮಾಡಿಕೊಂಡಿರುವವರೇ, ನೀವು ಯಾರ ಜೊತೆ ಸೇರಿ ಈ ದೇಶವನ್ನು ಆಳುತ್ತೇವೆ ಎನ್ನುತ್ತಿದ್ದೀರೋ ಅವರು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿದ್ದಾರಾ ಅಥವಾ ಅರೇಬಿಕ್ ಗ್ರಂಥಗಳ ಮೇಲೋ? ನೆನಪಿಡಿ, ನೀವು ಅವರ ಪಾಲಿಗೆ ಕೇವಲ ಒಂದು ರಾಜಕೀಯ ಅವಕಾಶ. ಅವರ ಗುರಿ ತಲುಪಿದ ಮೇಲೆ ಮೊದಲು ಬಲಿಯಾಗುವುದು ನೀವೇ. ಅಂಬೇಡ್ಕರ್ ಅವರು ನಮಗೆ ಹೇಳಿಕೊಟ್ಟಿದ್ದು ಸ್ವತಂತ್ರವಾಗಿ ಬದುಕು ಎಂದು, ಯಾರದ್ದೋ ಗುಲಾಮರಾಗಿಯಲ್ಲ. ಇನ್ನು ಇವರ ಹಾಗೆ ಬಸವಣ್ಣನ ಅನುಯಾಯಿಗಳೂ ಅನಿಸಿಕೊಂಡಿರುವ ಕಪಟಿ ಕಾವಿಧಾರಿಗಳು ಕೂಡ ಇದೇ ಮನಸ್ಥಿತಿ ಉಳ್ಳವರು ಎನ್ನುವುದನ್ನು ಮರೆಯಬೇಡಿ. ಬಸವಣ್ಣನೂ ಕೂಡ ತನ್ನ ಸುರಕ್ಷೆಗೆ ದಲಿತ ಹಿಂದುಳಿದವರ ಬೆಂಬಲ ಪಡೆದದ್ದು. ಅದನ್ನ ಈ ಕಪಟಿಗಳು ದಲಿತರ ಉದ್ಧಾರ ಎಂದು ಮಂಕುಬೂದಿ ಎರಸ್ತಿದ್ದಾರೆ. ಈ ಲಿಂಗಾಯತ ಧರ್ಮದ ಬಗ್ಗೆ, ಬಸವಣ್ಣನ ಬಗ್ಗೆ ಅಂಬೇಡ್ಕರಿಗೆ ಅರಿವಿರಲಿಲ್ಲವೇ? ಖಂಡಿತ ಇತ್ತು. ಒಂದು ವೇಳೆ ಬಸವತತ್ವ ಉತ್ತಮವಾದದ್ದು ಅನ್ನೋದಾದರೆ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸುವ ಬದಲು ಲಿಂಗಾಯತ ಧರ್ಮವನ್ನು ಅಪ್ಪುಕೊಳ್ಳುತ್ತಿದ್ದರು. ಯಾಕೆ ಅದನ್ನು ತಿರಸ್ಕರಿಸಿದರು ಅನ್ನೋ ತಿಳುವಳಿಕೆ ನಿಮಗಿರಬೇಕಿತ್ತು. ಇನ್ನಾದರೂ ಯಾವ ಲಿಂಗಾಯತರನ್ನು ಅಂಬೇಡ್ಕರ್ ನಂಬಿಲ್ಲವೋ ನೀವೇಕೆ ಅವರ ಜೊತೆ ಬಸವ, ಬುದ್ಧ, ಅಂಬೇಡ್ಕರ್ ಅಂತ ಕೂಗುತ್ತೀರಿ? ಇಂದು ಈಗಿನ ಕಪಟಿ ಕಾವಿಧಾರಿಗಳು ಮುಸ್ಲಿಮರ ಹಾದಿಯಲ್ಲಿ ನಡೆದದ್ದು ನಿಮಗೆ ಅರ್ಥವಾಗುತ್ತಿಲ್ಲ?
ಒಮ್ಮೆ ಯೋಚಿಸಿ ನೋಡಿ, ಇವರು ಇಂದು ವೇದಿಕೆಯ ಮೇಲೆ ನಿಂತು ಗಂಟಲು ಹರಿಯುವ ಹಾಗೆ ಕೂಗಾಡುತ್ತಾರೆ, ನಾವೆಲ್ಲರೂ ಒಂದೇ, ಎಲ್ಲಿದೆ ಜಾತಿ, ಮೇಲ್ಜಾತಿಯವರು ನಿಮ್ಮನ್ನ ಶೂದ್ರರಾಗಿ ಕೀಳಾಗಿ ನಡೆಸಿಕೊಂಡಿದ್ದಾರೆ ಎಂಟ. ಮೇಲ್ಜಾತಿಯವರೇ ಇವರೇ ಅಲ್ಲವೇ? ಅವರು ವೇದಿಕೆಯ ಮೇಲೆ ಅಬ್ಬರಿಸುವ ಈ ನಾಲಾಯಕರು ಎಂದಾದರೂ ನಿಮ್ಮನ್ನ ಅವರ ಮನೆಯ ಸಭೆ ಸಮಾರಂಭದಲ್ಲಿ ನಿಮ್ಮನ್ನ ಮುಂಚೂಣಿಯಲ್ಲಿ ನಿಲ್ಲಿಸಿದ್ದಾರೆಯೇ? ಇಲ್ಲ, ಅವರ ಮಕ್ಕಳಿಗೆ ಅಳಿಯನನ್ನಾಗಿಯೋ ಇಲ್ಲವೇ ಸೊಸೆಯನ್ನಾಗಿಯೋ ಮಾಡಿಕೊಂಡಿದ್ದಾರೆಯೇ? ಖಂಡಿತ ಇಲ್ಲ. ಯಾಕೆಂದರೆ ನಿಮ್ಮನ್ನ ಜೀತಾದಾಳಾಗಿ ನಡೆಸಿಕೊಂಡವರೇ ಈ ಲಿಂಗಾಯತ ಗೌಡರು, ಪಾಟೀಲರು, ದೇಸಾಯಿಗಳು ಎನ್ನುವ ಲಿಂಗಾಯತರಲ್ಲವೇ? ಇದನ್ನರಿಯದ ದಲಿತರೇ, ಇನ್ನಾದರೂ ಅರಿತುಕೊಳ್ಳಿ, ಇವರು ಸಹ ಮುಸ್ಲಿಮರ ಹಾಗೆ ಇವರು ಬಲಿಷ್ಠರಾಗುವವರೆಗೂ ನಿಮ್ಮನ್ನ ತಮ್ಮ ರಕ್ಷಣೆಗೆ ಬಳಸಿಕೊಳ್ಳುತ್ತಿದ್ದಾರೆ. ಈಗಾಗಲೇ ಟ್ರೈಲರ್ ಹಾಗೆ ಬಸವಣ್ಣನ ಅನುಭವ ಮಂಟಪ ಪ್ರಜಾಪ್ರಭುತ್ವ ಮಾದರಿ ಅಂತ ಹೇಳುತ್ತಿದ್ದಾರೆ. ಇನ್ನು ಮುಂದೆ ಹೋಗಿ ನಮಗೆ ಪ್ರತ್ಯೇಕ ಧರ್ಮ ಬೇಕು ಅಂತಲೂ ಹೇಳುವ ಇವರು ವಚನವೇ ಸಂವಿಧಾನ ಆಗಬೇಕು ಅಂತ ತಮ್ಮ ಮನಸ್ಥಿತಿಯನ್ನ ಹೇಳತೊಡಗಿದ್ದಾರೆ ಅನ್ನೋದನ್ನ ಮರೆಯಬೇಡಿ. ಒಟ್ಟಾರೆ ಹೇಳಬೇಕೆಂದರೆ ಮುಸ್ಲಿಮರಿಗಿಂತ ಈ ಲಿಂಗಾಯತಲು ಅಪಾಯಕಾರಿಗಳು ಅನ್ನೋದು ಸತ್ಯ. ಈಗಲಾದರೂ ಜಾಗೃತರಾಗಿ, ದಲಿತರೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿ, ಯಾರ ಸಹಾಯವಿಲ್ಲದೆ ಮುಂದೊಂದು ದಿನ ನೀವೇ ಆಡಳಿತ ಮಾಡುವಿರಿ ಅನ್ನೋದು ಸತ್ಯ. ಸಮಾರೋಪ, ದ ಹಾರ್ಡ್ ಹಿಟಿಂಗ್ ಕನ್ಕ್ಲೂಷನ್. ಈ ದೇಶ ಉಳಿಯಬೇಕಾದರೆ ಅಂಬೇಡ್ಕರ್ ಅವರ ನೈಜ ವಿಚಾರಧಾರೆಗಳು ಉಳಿಯಬೇಕು. ಸಂವಿಧಾನ ವಿರೋಧಿಗಳ ಜೊತೆ ಕೈಜೋಡಿಸುವುದು ಅಂಬೇಡ್ಕರ್ ಅವರಿಗೆ ಮಾಡುವ ಘೋರ ದ್ರೋಹ. ಅಂಬೇಡ್ಕರ್ ವಾದ ಎಂದರೆ ರಾಷ್ಟ್ರದ ಭದ್ರತೆ, ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ವೈಜ್ಞಾನಿಕ ಮನೋಭಾವ. ಇವುಗಳಿಗೆ ವಿರುದ್ಧವಾದ ಶಕ್ತಿಗಳೊಂದಿಗೆ ರಾಜಿ ಮಾಡಿಕೊಳ್ಳಬೇಡಿ. ಸತ್ಯವನ್ನು ಓದಿ, ಇತಿಹಾಸವನ್ನು ತಿಳಿಯಿರಿ. ಬಾಬಾ ಸಾಹೇಬರ ಹೆಸರನ್ನು ಅಧರ್ಮದ ಹಾದಿಗೆ ಬಳಸಬೇಡಿ. ಕೊನೆಯ ಘೋಷಣೆ: ಸಂವಿಧಾನ ಉಳಿಯಲಿ, ಅಂಬೇಡ್ಕರ್ ವಾದ ಗೆಲ್ಲಲಿ, ದೇಶ ವಿರೋಧಿ ಮೈತ್ರಿ ಅಳಿಯಲಿ. ಜೈ ಹಿಂದ್, ಜೈ ಭೀಮ್ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮಿತ್ರ ಬಂಧುಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.